ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ, ಇವತ್ತು ನಾನು BMRCL ಅವರ ಪ್ರಾಜೆಕ್ಟ್ಗಳು ಅಂದರೆ ಮೆಟ್ರೋ ಸ್ಟೇಟಸ್ ಎಲ್ಲಿಗೆ ಬಂದಿದೆ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರದವರು ನಮಗೆ ಒಂದು ಪ್ರೆಸ್ ಮೀಟ್ ಮುಖಾಂತರ ಒಂದಷ್ಟು ಇನ್ಫಾರ್ಮೇಷನ್ ಹೇಳಿದ್ದಾರೆ. ಅದನ್ನು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಮತ್ತಿನ್ನೇ ತಡ ಶುರು ಮಾಡೋಣ ಬನ್ನಿ. ನಿಮ್ಗಾಗಲೇ ಗೊತ್ತಿರ್ಬೋದು, ಚಲ್ಲಘಟ್ಟೆಯಿಂದ ವೈಟ್ ಫೀಲ್ಡ್ವರೆಗೂ ಆಗಲೇ ಪರ್ಪಲ್ ಲೈನ್ ಎಕ್ಸ್ಟೆಂಡ್ ಆಗಿದೆ. ಬಟ್ ಇವಾಗ ಏನಪ್ಪ ಪ್ರಾಬ್ಲಮ್ ಆಗಿರೋದು ಅಂತ ಅಂದರೆ, ಯಾರ್ಯಾರು KR ಪುರದಿಂದ ಸಿಲ್ಕ್ ಬೋರ್ಡ್ಗೆ ಹೋಗಬೇಕು ಮತ್ತು KR ಪುರದಿಂದ ಸಿಲ್ಕ್ ಬೋರ್ಡ್ ಸ್ಟ್ರೆಚ್ಚಲ್ಲಿ ಯಾರ್ಯಾರ್ದು ಆಫೀಸ್ಗಳಿದೆಯೋ, ಸೊ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಸೊ ಈ ಪ್ರಾಬ್ಲಮ್ನ ನಾವು ಹೇಗೆ ಬಗೆಹರಿಸ್ಕೋಬೋದು ಅಂತ ಅಂದರೆ, ಫ್ರಮ್ KR ಪುರ ಟು ಸಿಲ್ಕ್ ಬೋರ್ಡು ಒಂದು ಮೆಟ್ರೋ ಏನು ಲೈನ್ ಇದೆಯೋ ಅದು ಓಪನ್ ಆದಾಗ, ಸೊ ಆಗಲೇ ಪ್ರೋಗ್ರೆಸ್ ನಡೀತಾ ಇದೆ. ಒಂದಷ್ಟು ಕಡೆ ಸ್ಟೇಷನ್ಸ್ ಕೂಡ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದಿಂದ ಏನು ಒಂದು ಇನ್ಫಾರ್ಮೇಷನ್ ಬಂದಿದೆ ಅಂತ ಅಂದರೆ, ಈ KR ಪುರದಿಂದ ಮಾರ್ತಳ್ಳಿವರೆಗೂ ಆಲ್ಮೋಸ್ಟ್ ಸ್ಟೇಷನ್ಸ್ನ ಕಂಪ್ಲೀಟ್ ಮಾಡಿಬಿಟ್ಟು ಅಕ್ಟೋಬರ್ ಇದೆಯೋ, ಈ ವರ್ಷ ಅಕ್ಟೋಬರ್ 2026 ಹೊತ್ತಿಗೆ ಒಂದು ಟ್ರಯಲ್ ರನ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರಂತೆ. ಅದಾದಮೇಲೆ ನೆಕ್ಸ್ಟು HSR ಇಂದ ಮತ್ತು ಸಿಲ್ಕ್ ಬೋರ್ಡ್ವರೆಗೂ ಅಲ್ಲೂ ಕೂಡ ಒಂದಷ್ಟು ಏನಂತಾರೆ ಸ್ಟೇಷನ್ಸ್ ಕೂಡ ಒಂದು ಮುಗ್ದಿದೆ. ಸೊ ಆ HSR ಇಂದ ಸಿಲ್ಕ್ ಬೋರ್ಡ್ ಮಧ್ಯದಲ್ಲಿ ಒಂದು ಸ್ಟೇಷನ್ ಯಾವುದೋ ಒಂದು ಇದೆಯಂತೆ. ಸೊ ಆ ಸ್ಟೇಷನ್ ಕೂಡ ಸ್ವಲ್ಪ ಏನೋ ಟೆಕ್ನಿಕಲ್ ಇಶ್ಯೂಸ್ ಇದೆಯಂತೆ. ಸೊ ಅದು ಬಿಟ್ಟು ಆ ಸ್ಟ್ರೆಚ್ ಕೂಡ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಈ HSR ಇಂದ ಏನು ಮಾರ್ತಳ್ಳಿವರೆಗೂ ಇದೆಯೋ ಅದನ್ನು ಬೇಗ ಮುಗಿಸ್ಬೇಕು. ಯಾಕೆ ಅಂತ ಅಂದರೆ ಅಲ್ಲೇ ಡೆನ್ಸ್ ಟ್ರಾಫಿಕ್ ಇದೆ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಯಾಕೆ ಅಂದರೆ ಅಲ್ಲೇ ಜಾಸ್ತಿ IT ಕಂಪ್ನೀಸ್ಗಳು ಇರೋದು. ಟೆಂಟೇಟಿವ್ ಆಗಿ ಅಕ್ಟೋಬರ್ 2026ಗೆ ನೀವು ಏನಪ್ಪ ಈ ಟ್ರಯಲ್ ರನ್ ನೋಡ್ಬೋದು ಫ್ರಮ್ KR ಪುರ ಟು ಮಾರ್ತಳ್ಳಿ. ಬಟ್ ಕಾರ್ಯರೂಪಕ್ಕೆ ಅಂದರೆ ಪಬ್ಲಿಕ್ಕಿಗೆ ಯೂಸ್ ಮಾಡ್ಕೊಬೇಕು ಅಂತ ಅಂದರೆ ಇನ್ನೂ ಒಂದು 6 ಮಂತ್ಸ್ ಬೇಕಾಗುತ್ತೆ. ಸೊ ಇದೊಂದು ಅಪ್ಡೇಟು. ಸೊ ಸೆಕೆಂಡ್ ಅಪ್ಡೇಟ್ ಏನಪ್ಪ ಅಂತ ಅಂದರೆ, ನಮ್ಮ ಹೆಬ್ಬಾಳಿಂದ ಏರ್ಪೋರ್ಟ್ ರೋಡ್ವರೆಗೂ. ಸೊ ಹೆಬ್ಬಾಳಿಂದ ಏರ್ಪೋರ್ಟ್ ರೋಡ್ವರೆಗೂ ಏನು ಒಂದಷ್ಟು ಡೆವಲಪ್ಮೆಂಟ್ ನಡೆದಿದೆಯೋ ಅದು ಇನ್ನೂ ಸಾಲದು. ಯಾಕೆ ಅಂತ ಅಂದರೆ ಇದಾಗಲೇ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 4 to 5 ಇಯರ್ಸ್ ಮೇಲೆ ಆಗೋಯಿತು ಈ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿ. ಬಟ್ ಇನ್ನೂ ಏನು ಟ್ರಯಲ್ ರನ್ ಬಗ್ಗೆ ಏನು ಮಾತು ಬಂದಿಲ್ಲ. ಸೊ ಟೆಂಟೇಟಿವ್ ಡೇಟ್ ಬಂದುಬಿಟ್ಟು June 2027, ಅದು ನೆಕ್ಸ್ಟ್ ವರ್ಷ ಆಗಿರುತ್ತೆ. ಸೊ ಫ್ರಮ್ ಏರ್ಪೋರ್ಟ್ ಟು ಹೆಬ್ಬಾಳ್ ಟೆಂಟೇಟಿವ್ ಆಗಿ June 2027 ಹೊತ್ತಿಗೆ ನಿಮಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಸಿಗುತ್ತೆ ಅಂತ ಅಂದರೆ ಟ್ರಯಲ್ ರನ್ನಿಗೆ ಸಿಗುತ್ತೆ. ನಮಗೆ ಕಾರ್ಯರೂಪಕ್ಕೆ ಬರಬೇಕಂದ್ರೆ ಇನ್ನು 6-7 ಮಂತ್ಸ್ ಬೇಕೇ ಬೇಕು. ಟೆಸ್ಟಿಂಗು, ಅದು ಇದು ಅಪ್ರೂವಲ್ಸು, ಆಮೇಲೆ ಫೈರ್ ಸೇಫ್ಟಿ ಇವೆಲ್ಲ ಇರುತ್ತಲ್ಲ, ಸೊ ಬೇಕೇ ಬೇಕಾಗುತ್ತೆ. ಇದೇನು ಹೆಬ್ಬಾಳಿಂದ ಮತ್ತೆ KR ಪುರವರೆಗೂ ಇನ್ನೊಂದು ಸ್ಟ್ರೆಚ್ನೇ ಹೋಗ್ತಾ ಇದೆ. ಅದು ವಾಟ್ ಈಸ್ ದಟ್ ಮೆಟ್ರೋ ಲೈನು. ಸೊ ಆ ಮೆಟ್ರೋ ಲೈನ್ ಬಗ್ಗೆ ಏನು ಅಪ್ಡೇಟ್ ಅಂತ ಅಂದರೆ, ಅಕ್ಟೋಬರ್ 2027 ಹೊತ್ತಿಗೆ ಒಂದಷ್ಟು ಸಿಗುತ್ತೆ ಅಂತ ಹೇಳಿದ್ದಾರೆ. ಒಂದಷ್ಟು ಅಪ್ಡೇಟ್ ಸಿಗುತ್ತೆ ಮತ್ತು ಒಂದಷ್ಟು ಟ್ರಯಲ್ ರನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ಅಂತ ಅಂದರೆ ಇಲ್ಲಿ ಹೆವಿ ಚಾಲೆಂಜಸ್ ಇದೆ. ಸೊ ಒಂದಷ್ಟು ಕಡೆ ಏನಂತಾರೆ ಮೆಟ್ರೋ ಲೈನ್ ಇನ್ನೂ ಬಿಲ್ಡೇ ಆಗಿಲ್ಲ. ಒಂದಷ್ಟು ಕಡೆ ಸ್ಟೇಷನ್ಸ್ ಕೂಡ ಬಿಲ್ಡ್ ಆಗಿಲ್ಲ. ಸೊ ಮೆಟ್ರೋ ಲೈನ್ ಹೆಂಗೂ ಬಿಲ್ಡ್ ಮಾಡಿಬಿಡ್ತಾರೆ, ಸ್ಟೇಷನ್ಸ್ ಬಿಲ್ಡ್ ಮಾಡೋಕ್ಕೆ ಸಖತ್ ಟೈಮ್ ತೊಗೊಳುತ್ತೆ. ಅದಾದಮೇಲೆ ನೆಕ್ಸ್ಟು ಈಗ ಏನು ಹೇಳ್ತಿದ್ದಾರೆ, ಇನ್ನೊಂದು ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ 175 ಕಿಲೋಮೀಟರ್ಸ್ ಅಷ್ಟು ಏನು ಸ್ಟ್ರೆಚ್ ಇದೆಯೋ ಅದು ಅಕ್ಟೋಬರ್ ಆಗಿ ನೆಕ್ಸ್ಟ್ ಮಾರ್ಚ್ 2028, ಅಂದರೆ ಇನ್ನು 2 ವರ್ಷ, ಮಾರ್ಚ್ 2028ಗೆ ಒಂದು ಟೆಸ್ಟ್ ರನ್ ಆಗಿ ಟ್ರಯಲ್ ರನ್ ಆಗಿ ಅದಾದಮೇಲೆ ಎಲ್ಲ ಅಪ್ರೂವಲ್ ಸಿಕ್ಕಿ ನಿಮ್ಮ ಕೈಗೆ ಸಿಗೋ ಹೊತ್ತಿಗೆ ಒಂದು June 2028 ಆಗ್ಬೋದು ಅಂತ ಹೇಳ್ತಿದ್ದಾರೆ. ಇದೆಲ್ಲ ಟೆಂಟೇಟಿವ್ ಡೇಟ್ಸು. ಯಾಕೆ ಅಂತ ಅಂದರೆ ಈಗಾಗಲೇ ರಾಜ್ಯ ಸರ್ಕಾರನೇ ಹೇಳ್ತಾ ಇದೆ, ಈಗಾಗಲೇ ಏನು ಟೆಂಟೇಟಿವ್ ಡೇಟ್ಸ್ ಕೊಟ್ಟಿದ್ದೀವೋ ಅದನ್ನು ಮುಂದೆ ಹೋಗ್ತಾನೆ ಇದೆ ಅಂತ. ಸೊ ನಾನು ಇದಕ್ಕೆ ಭರವಸೆ ಕೊಡೋಕ್ಕಾಗಲ್ಲ. ಬಟ್ ನಾವು ಈ ಡೇಟು, ಈ ಟೈಮ್ ಲೈನಲ್ಲಿ ನಮಗೆ ಏನೋ ಒಂದು ಅಪ್ಡೇಟ್ ಬೇಕು ಅಂತ BMRCL ಅವ್ರನ್ನ ಕೇಳಿದ್ದೀವಿ ಅಂತ ಅಂದ್ಬಿಟ್ಟು ಈ ಮಿನಿಸ್ಟರ್ಸ್ ಹೇಳ್ತಾ ಇದ್ದಾರೆ, ಕೃಷ್ಣ ಬೈರೇಗೌಡ ಅವರು. ಸೊ ಇಷ್ಟಾಗಿತ್ತು ಈ ಹೊತ್ತಿನ ವಿಶೇಷ, ಅದು BMRCL ಅಪ್ಡೇಟ್ ಬಗ್ಗೆ. ನಿಮಗೆ ಈ ಅಪ್ಡೇಟು ಎಷ್ಟು ಮಟ್ಟಿಗೆ ಇಷ್ಟ ಆಯಿತು, ಏನು ಆದರೂ ಇದ್ದರೆ
ಕಮೆಂಟ್ ಮಾಡಿ. ಆಮೇಲೆ ಏನೋ ಕ್ವಶನ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ನಗ್ತಾ ಇರಿ, ನಗಿಸ್ತಾ ಇರಿ. ಅ ಡೇ ವಿತೌಟ್ ಅ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಲ್ಲಿ ತನಕ ಬಾಯ್. ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.